ಮುಡಾ 50ರಿಂದ 50 ಹಗರಣ ಪ್ರಕರಣ. ಕೇಸ್ನಿಂದ ಹಿಂದೆ ಸರಿಯುವಂತೆ ಸ್ನೇಹಮಯಿ ಕೃಷ್ಣ ಕುಟುಂಬಕ್ಕೆ ಆಮಿಷ. ಲೋಕಾಯುಕ್ತಕ್ಕೆ ದೂರು ನೀಡಿದ ಸ್ನೇಹಮಯಿ ಕೃಷ್ಣ. 13ನೇ ತಾರೀಖು ನನ್ನ ಬಳಿ ಮೈಸೂರಿನ ಖಾಸಗಿ ಟಿವಿ ಚಾನೆಲ್ನ ಮಾಲೀಕ ಶ್ರೀನಿಧಿ, ಹರ್ಷ ಎನ್ನುವ ವ್ಯಕ್ತಿಯನ್ನು ನನ್ನ ಬಳಿ ಕರೆದುಕೊಂಡು ಬಂದಿದ್ರು. ಈ ಕೇಸ್ನಲ್ಲಿ ಶ್ರೀಮತಿ ಪಾರ್ವತಿ ಅವರ ಪಾತ್ರ ಏನೂ ಇಲ್ಲ. ಎಲ್ಲವನ್ನೂ ಮಲ್ಲಿಕಾರ್ಜುನ್ ಸ್ವಾಮಿ, ದೇವರಾಜ್, ಸಿಟಿ ಕುಮಾರ್ ಮಾಡಿದ್ದಾರೆ. ಸಿಟಿ ಕುಮಾರ್ ಹೇಳಿದ ಕಡೆ ಪಾರ್ವತಿ ಸಹಿ ಮಾಡಿದ್ದಾರೆ ಅಷ್ಟೇ. ಇದರಲ್ಲಿ ಅವರ ತಪ್ಪಿಲ್ಲ. ಈ ಕೇಸ್ನಲ್ಲಿ ಅವರ ತಪ್ಪಿಲ್ಲ. ಪಾರ್ವತಿ ಅವರು ತುಂಬಾ ನೊಂದಿದ್ದಾರೆ. ಊಟ ನಿದ್ರೆ ಮಾಡುತ್ತಿಲ್ಲ. ದಯಮಾಡಿ ಸಹಕಾರ ನೀಡಿ, ನಿಮಗೆ ಎಷ್ಟು ಕೋಟಿ ಬೇಕಾದ್ರೂ ಕೊಡುತ್ತೇವೆ ಎಂದರು. ನಾನು ಹೋರಾಟ ನಿಲ್ಲಿಸಲ, ದಯಮಾಡಿ ಹೋಗಿ ಎಂದು ಹೇಳಿದ್ದೆ. ಬಳಿಕ 15ನೇ ತಾರೀಖು ಇದೇ ಶ್ರೀನಿಧಿ ಜೊತೆಗೂಡಿ ಈ ವ್ಯಕ್ತಿ ನನ್ನ ಮನೆ ಬಳಿ ಬಂದಿದ್ದಾರೆ. ನನ್ನ ಮಗನ ಬಳಿ ಇದೇ ವಿಚಾರ ಹೇಳಿದ್ದಾರೆ. ಇದೆಲ್ಲವೂ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ನಿಮ್ಮ ತಂದೆಗೆ ಹೇಳಿ ಕೇಸ್ಗೆ ಸಹಕರಿಸಿ. ನಿಮ್ಮ ತಾಯಿಯು ನೀವು ಇಬ್ಬರು ಹೇಳಿ ಎಷ್ಟು ಬೇಕಾದ್ರೂ ಹಣ ಕೊಡ್ತೀವಿ ಎಂದು ಕಾರಿನಲ್ಲಿ ಕೂರಿಸಿ ಹಣ ತೋರಿಸಿದ್ದಾರೆ. ಈ ಬಗ್ಗೆ ತಿಳಿದ ತಕ್ಷಣ ನಾನು ನಿನ್ನೆ ಇಡಿಗೆ ದೂರು ನೀಡಿದ್ದೇನೆ. ಈಗ ಲೋಕಾಯುಕ್ತಕ್ಕೆ ದೂರು ನೀಡಿದ್ದೇನೆ. ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಹೇಳಿಕೆ.